ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಂಟು ಗಂಟೆಗೆ ಇನ್ನು ಕೆಲವೇ ನಿಮಿಷಗಳಿವೆ. ಅಷ್ಟರೊಳಗೆ ಮಂಜರಿ ಅಮ್ಮನಿಗೆ ಹಿತ ರಕ್ತ ಸಿಗೋ ಹಾಗೆ ಮಾಡಲೇಬೇಕು. ಹಿತ ಪುಟ್ಟ, ಅಪ್ಪಮ್ಮ, ನಿಂಗೇನೋ ತಗೊಂಡು ಬಂದಿದ್ದೀನಿ, ಬಾಯ್ಲಿ. ಪುಟ್ ಮೇಡಮ್, ನನಗೆ ಕಾಲ್ ತೋರಿಸು. ಕಾಜಿನ ಚುಚ್ಚಿಲ್ಲ ಅಲ್ವಾ? ದುರ್ಗಾ, ಏನಾಯ್ತಮ್ಮ? ಮೇಡಮ್, ಕಾಜಿನ ಚೂರೆಲ್ಲ ಕೆಳಗಡೆ ಹರ್ಕೊಂಡಿದೆ. ಗಾಜಿನ ಅರೆ, ಗಾಜಿನ ಚೂರುಗಳು ಇಲ್ಲಿಗೆ ಹೇಗೆ ಬಂದ್ವು? ಛೇ, ನಾನು ನೋಡ್ಲೇ ಇಲ್ವಲ್ಲ ದುರ್ಗಾ. ನಾನು ಕರೆದಿದ ತಕ್ಷಣ ಹಿತ ಓಡ್ ಬರೋದಕ್ಕೆ ಬಂದ್ಲು. ಇಲ್ದೆ ಹೋಗಿದ್ದಿದ್ರೆ ನಾನೇ ತುಳಿದಿರ್ತಿದ್ದೆ. ಅಕಸ್ಮಾತ್ ಏನಾದ್ರೂ ಆ ಪುಟ್ಟು ಕಾಲ್ಗೆ ಗಾಜಿನ ಚೂರುಗಳು ಚುಚ್ಚಿ ಗಾಯ ಆಗಿದ್ದಿದ್ರೆ? ಛೇ, ನಾನೊಬ್ಳು. ಥ್ಯಾಂಕ್ ಯು ದುರ್ಗಾ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಿತನ್ ಕಾಪಾಡಿದ್ದಕ್ಕೆ. ಹೌದು ಮೇಡಮ್, ನಾನೇ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಪುಟ್ ಮೇಡಮ್ ಇಲ್ಲೇ ಇದ್ರೆ ಗೊತ್ತಿಲ್ದಂಗೆ ಕಾಲಕ್ಕೆ ಚುಚ್ಕೊಂಡ್ಬಿಡುತ್ತೆ. ನಡಿ ಪುಟ್ ಮೇಡಮ್. ಇಟ್ಸ್ ಓಕೆ ದುರ್ಗಾ, ನಾನು ಹೇಳಿ ಕ್ಲೀನ್ ಮಾಡಿಸ್ತೀನಿ. ಎಂಟು ಗಂಟೆ ಆಗೇ ಹೋಯ್ತಲ್ಲ. ಛೇ, ಪ್ರತಿ ಸಲನೂ ಈ ದುರ್ಗಾ. ನನ್ನ ಆದೇಶ ಪಾಲಿಸದ ನಿನಗೆ ಇದು ಶಿಕ್ಷೆ. ನನ್ನ ಕ್ಷಮಿಸಿ ಅಮ್ಮ. ಕ್ಷಮೆ ಅಸಾಧ್ಯ. ಒಂದು ಹನಿ ರಕ್ತ ತರಕಾದಷ್ಟು ದುರ್ಬಲಳ ನೀನು. ಇಲ್ಲಮ್ಮ, ಅದೇನಾಯ್ತಂದ್ರೆ ಸಮಜಾಯಿಷಿ ದುರ್ಬಲರ ಲಕ್ಷಣ. ನಿನ್ನ ವೈಫಲ್ಯದಿಂದ ಇನ್ನೊಂದು ತಿಂಗಳು ವ್ಯರ್ಥ. ಒಂದೊಂದು ಸೋಲಿಗೂ ನೀನು ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಎಲ್ಲವೂ ನಾನು ಅಂದ್ಕೊಂಡು ಹಾಗೆ ನಡೀತಾ ಇತ್ತು. ಹಿತ ಇನ್ನೇನು ಆ ಗಾಜಿನ ಚೂರ್ ಮೇಲೆ ಕಾಲಿಡೋಳಿದ್ಲು. ಅಷ್ಟರಲ್ಲಿ ಆ ದುರ್ಗಾ ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಲು. ಅಮ್ಮ ನನ್ನನ್ನ ಕೈಲಾಗ್ದವಳು ಅಂದ್ಕೊಳ್ಳೋ ಹಾಗೆ ಮಾಡ್ಬಿಟ್ಲು ಆ ದುರ್ಗಾ. ಏನೇ ಆಗ್ಲಿ, ಇನ್ನೀ ಮಾಳ್ವಿಕಾ ಯಾರ ಮಾತು ಕೇಳೋದಿಲ್ಲ. ನನ್ನ ದಾರಿಗೆ ಅಡ್ಡ ಬಿದ್ದಿರೋ ಮುಳ್ಳಿನ ಕಿತ್ತು ಬಿಸಾಕೋ ಹಾಗೆ ಆ ದುರ್ಗನ್ನು ಈ ಮನೆಯಿಂದ ಕಿತ್ತು ಬಿಸಾಕಬೇಕು. ಎಸ್ ಎಸ್, ಹಿತನ್ಗೆ ಅವಳ ಮುಖಾಂತರನೇ ಹಾನಿ ಆಗೋ ಹಾಗೆ ಮಾಡಿ ದುರ್ಗನ್ನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹಾಕೋವರೆಗೂ ನಾನ್ ಸುಮ್ಮನಿರಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ ಶರತ್? ನಂಗೆ ಯಾಕೆ ಈ ಥರ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ? ನೀವ್ ದುರ್ಗನ್ ಮದ್ವೆ ಆದ್ರಿ, ಅದೇನೋ ಬೈ ಮಿಸ್ಟೇಕ್ ಆಗೋಯ್ತು. ಆದ್ರೆ ಈಗ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ಸಾಲದಕ್ಕೆ ಅವಳ ಜೊತೆ ಎಷ್ಟೊಂದು ಖುಷಿಯಾಗಿ ಬೇರೆ ಇರ್ತೀರಾ. ಹೌ ಕೆನ್ ಐ ಬೇರ್ ದಿಸ್? ಹೌ ಕೆನ್ ಐ ಬೇರ್ ದಿಸ್? ನೀವ್ ಖುಷಿಯಾಗಿರೋದೇ ಆದ್ರೆ ಅದು ನನ್ ಜೊತೆ ಮಾತ್ರ. ಬೇರೆಯವ್ರ ಜೊತೆ ಖುಷಿಯಾಗಿರ್ತೀರಾ ಅಂದ್ರೆ ಅದಕ್ಕೆ ನಾನು ಚಾನ್ಸ್ ಕೊಡೋದಿಲ್ಲ. ದುರ್ಗಾ ಜೊತೆ ಇದ್ರೆ ನಿಮಗೆ ಬರೀ ದುಃಖನೇ ಸಿಗೋದು ಅಂತ ಗೊತ್ತಾದ್ರೆ
ನೀವಾಗೆ ನನ್ನ ಹತ್ರ ಬರ್ತೀರಾ. ಸೊ ಅಲ್ಲಿವರೆಗೂ ನೀವು ದುಃಖನೇ ಪಡ್ತಾ ಇರಬೇಕು. ನೀವು ಮಾಡಿರೋ ಮಿಸ್ಟೇಕ್ ಏನು ಅಂತ ಅರ್ಥ ಆಗೋವರೆಗೂ ಐ ವಿಲ್ ಮೇಕ್ ಯು ಕ್ರೈ. ಆ ದುರ್ಗನ್ ಹಿಂದೆ ಹೋಗಿದ್ದಕ್ಕೆ ಯು ಡಿಸರ್ವ್ ದಿಸ್. ತರುಣ್, ಯಾರಾದ್ರೂ ನೋಡಿದ್ರೆ ಒಳ್ಳೇದೇ ಅಲ್ವಾ, ಮದುವೆ ಆಗ್ಬಿಡ್ಬೋದು. ತರುಣ್, ಆಮೆಸ್ಟಿ. ಹಲೋ, ನಾನೇನು ಅಬ್ರಾಡಲ್ಲಿದ್ದೀನಾ? ಒಟ್ಟಿಗೆ ಒಂದೇ ಮನೇಲಿದ್ದೀವಿ, ಇಡೀ ದಿನ ಒಟ್ಟಿಗೆ ಇರ್ತೀವಿ. ಒಟ್ಟಿಗೆನಾ? ಇದಕ್ಕೆ ಒಟ್ಟಿಗೆ ಅನ್ನಲ್ಲ. ನಾನು ಒಂದು ಕಡೆ ಇದ್ರೆ ನೀನು ಇನ್ನೊಂದು ಕಡೆ. ಆದರೆ ಲಿಟ್ರಲಿ ಒಟ್ಟಿಗೆ ಇರಬೇಕು ಅಂದರೆ ಐ ಹ್ಯಾವ್ ಅ ವೇ. ಅಂದ್ರೆ ಮದುವೆ ಆಗ್ಬೇಡಣ. ವಾಟ್? ಬಿಟ್ರಿ ಇಲ್ಲಿ, ಜೋಕ್ಸ್ ಅಪಾರ್ಟ್, ಈ ವಿಷಯ ಮನೆಯವ್ರಿಗೆ ಯಾವಾಗ ತಿಳಿಸೋಣ? ಅದು ತರುಣ್. ನಾಳೆ. ವಾಟ್? ನಾಳೆ ಮಾತಾಡ್ತೀಯಾ? ತರುಣ್, ಮನೆ ಸಿಚುಯೇಷನ್ ಹೇಗಿದೆ ಅಂತ ನಿನ್ಗೆ ಗೊತ್ತಲ್ವಾ? ಮತ್ತೆ ಅಣ್ಣ ಹಿತ ಮಧ್ಯೆ ಡಿಫ್ರೆನ್ಸ್ ಸ್ಟಾರ್ಟ್ ಆಗಿದೆ. ಇವಾಗ ಯಾರ ಮನಸ್ಸು ಸರಿ ಇಲ್ಲ. ಈ ಟೈಮಲ್ಲಿ ನಾನು ಅವ್ರ ಹತ್ರ ಹೇಗೆ ಮಾತಾಡೋಕ್ಕಾಗತ್ತೆ? ಅಲ್ಲ ತರುಣ್, ನೀನಾದರೂ ಹೇಗೆ ಹೇಳ್ತೀಯ ಹೋಗಿ ಮಾತಾಡು ಅಂತ? ಅಲ್ಲ ಶಾನ್ವಿ, ಪ್ಲೀಸ್, ವಿ ಹ್ಯಾವ್ ಟು ಬಿ ವೆರಿ ಸೆನ್ಸಿಬಲ್. ಇವಾಗ ಆಲ್ರೆಡಿ ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಮತ್ತೆ ನಾನು ಅವ್ರಿಗೆ ಹೊಸ ಟೆನ್ಷನ್ ಕೊಡೋದಕ್ಕೆ ಇಷ್ಟಪಡಲ್ಲ. ಇದೆಲ್ಲ ಹೀಗೆ ಬಿಟ್ರೆ ಅಪ್ಪ ಮಗಳ ಮಧ್ಯೆ ಅಂತರ ಬೆಳೆಯುತ್ತೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಏನಾದರೂ ಮಾಡಲೇಬೇಕು. ತುಂಬಾ ಟೆನ್ಷನ್ ಅಲ್ಲಿದ್ಯಾ ಅನ್ಸುತ್ತೆ, ಅಥವಾ ಟೆನ್ಷನ್ ಆಗಿರೋ ತರ ಡ್ರಾಮಾ ಮಾಡ್ತಾ ಇದೀಯಾ? ನಾಟಕ ಮಾಡೋದೇನಿದ್ರು ನಿನ್ ಕೆಲಸ, ನಂದಲ್ಲ. ತುಂಬಾ ಮಾತಾಡ್ತಾ ಇದೀಯಾ? ದಟ್ಸ್ ಓಕೆ, ಮಾತಾಡು. ನೀನ್ ಹೀಗೆ ಮಾತಾಡ್ತಾನೆ ಇರು, ನಾನೇನ್ ಕೆಲಸ ಮಾಡ್ಬೇಕೋ ಮಾಡ್ತೀನಿ. ಇದ್ರೆಲ್ಲದ್ರ ಹಿಂದೆ ನಿಂದೆ ಕೈವಾಡ ಇರೋದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ವಾಟ್? ಎಸ್, ಅಫ್ಕೋರ್ಸ್ ನಂದೇ ಕೈವಾಡ ಇರೋದು, ನಾನೇ ಇದನ್ನೆಲ್ಲ ಮಾಡ್ತಾ ಇರೋದು. ನೀನೇನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನ್ ಮಾಡೋದಕ್ಕಾಗತ್ತೆ? ಅಲ್ಲ, ಅಪ್ಪ ಮಗಳಿಗೆ ಈ ತರ ನೋವು ಕೊಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ನೋ 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 ನೋ, ಖಂಡಿತವಾಗ್ಲೂ ನಾಚಿಕೆ ಮಾತ್ರ ಆಗಲ್ಲ. ಇಬ್ರ ಮಧ್ಯೆ ತಂದಿಟ್ಟು ಖುಷಿ ಪಡೋದು ಇದೆಂತ ವಿಕೃತ ಮನಸ್ಥಿತಿ. ಇದರಿಂದ ನಿಂಗೆ ಏನ್ ಸಿಗತ್ತೆ? ತುಂಬಾ ತುಂಬಾ ಸಿಗತ್ತೆ. ಈ ತಾಯಿ